ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೂ ಕಮೆಂಟ್ ಮೂಲಕ ಕತೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಅಂತ ಅಶು ಅವರನ್ನು ಪ್ರಶ್ನೆ ಮಾಡ್ತಾಳೆ. ಆಗ ಅಜ್ಜಿ, ಅದೊಂದು ದೊಡ್ಡ ಸ್ಟೋರಿನೇ ಇದೆ ಅಮ್ಮ, ನನಗೆ ಈಗ ಹೇಳೋಕ್ಕೆ ಟೈಮ್ ಇಲ್ಲ. ಮತ್ತು ನನ್ನ ಎರಡನೇ ಮಗಳು ಬಂದುಬಿಟ್ಲು ಅಂದರೆ ನನಗೆ ತುಂಬಾ ಹಿಂಸೆ ಕೊಡ್ತಾಳೆ, ಮತ್ತೆ ಲಾಕ್ ಮಾಡ್ತಾಳೆ. ದಯವಿಟ್ಟು ನನ್ನನ್ನು ಕಾಪಾಡು, ನನ್ನ ಮೊಮ್ಮಗನನ್ನು ಕಾಪಾಡು ಅಂತ ಬೇಡ್ಕೊಳ್ತಾಳೆ. ಎರಡನೇ ಮಗಳು ಯಾರಜ್ಜಿ? ನಿಮ್ಮ ಎರಡನೇ ಮಗಳು, ಅವರು ನಿಮ್ಗ್ಯಾಕೆ ಹಿಂಸೆ ಕೊಡ್ತಾರೆ ಅಂತ ಅಜ್ಜಿಗೆ ಕೇಳಿದಾಗ, ಅವಳು ಅವಿನಾಶ್ನ ಚಿಕ್ಕಮ್ಮ. ಅವಳು, ಇದು ನನ್ನ ದೊಡ್ಡ ಮಗಳ ಮನೆ, ಇದು ಅವಳ ಕುಟುಂಬ, ನಾವೆಲ್ಲ ತುಂಬ ಚೆನ್ನಾಗೇ ಇದ್ವಿ. ಆದರೆ ನನ್ನ ಎರಡನೇ ಮಗಳು, ಅವಳಲ್ಲಿರೋ ದ್ವೇಷ, ಅಸಹ್ಯೆಯಿಂದ ತನ್ನ ಅಕ್ಕನನ್ನೇ ಕೊಲ್ತಾಳೆ, ಹಾಗೂ ಅವಳ ಭಾವನನ್ನೇ ಮದುವೆ ಆಗ್ತಾಳೆ. ಅವಳು ತುಂಬ ಕ್ರೂರಿ. ಆಸ್ತಿಗೋಸ್ಕರ ಅವಳು ಯಾರನ್ನು ಬೇಕಾದರೂ ಬಲಿ ತಗೊತಾಳೆ, ಅಷ್ಟು ಕೆಟ್ಟವಳು. ಈಗ ನನ್ನ ಮೊಮ್ಮಗ ಅವಿನಾಶ್ ಮೇಲೆ ಕಣ್ಣಿಟ್ಟಿದ್ದಾಳೆ. ಅವಳಿಗೆ ಆಸ್ತಿ ಎಷ್ಟು ಹುಚ್ಚಿದೆ ಅಂದರೆ ತನ್ನ ಅಕ್ಕನನ್ನು ಕೂಡ ಬಿಡಲಿಲ್ಲ, ಈಗ ಅವಳ ಮಗನನ್ನು ಕೂಡ ಬಿಡಲ್ಲ. ನನ್ನ ಅಳಿಯ ತುಂಬ ಒಳ್ಳೆಯವರು, ಅವರದೊಂದು ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದರು. ಇವಳಿಗೆ ಮದುವೆ ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ಅಕ್ಕ ಭಾವ ಸೇರಿ ಒಂದು ವರ ತಂದರು. ಆದರೆ ಇವಳು ನನಗೆ ಇಷ್ಟ ಇಲ್ಲ ಅನ್ನೋ ರೀತಿ ಮಾಡಿ, ನನಗೆ ಭಾವನ ಮೇಲೆ ಪ್ರೀತಿ ಇದೆ ಅನ್ನೋ ಥರ ಮಾಡಿ ತನ್ನ ಅಕ್ಕನಿಗೆ ಅದನ್ನು ಡೈರೆಕ್ಟಾಗಿ ತಿಳಿಸಿದಳು. ಆಗ ಅವಿ ಅಮ್ಮನಿಗೆ ತುಂಬಾ ಮನಸ್ಸಿಗೆ ನೋವಾಯಿತು. ಇವಳು, ನೀವು ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ದಾಳೆ ಅಂತ ಕೋಪದಿಂದ ಅವಳ ಕೆನ್ನೆಗೆ ಹೊಡಿತಾಳೆ. ಆಗ ಎಲ್ಲರ ಮುಂದೆ ಆಗಿರೋ ಅವಮಾನಕ್ಕೆ ಅವಳು, ನಿನ್ನ ಮೇಲೆ ಸೇಡನ್ನ ತೀರಿಸ್ಕೊಳ್ತೀನಿ ಅಂತ ದ್ವೇಷದಿಂದ ನನ್ನ ಮಗಳನ್ನು ಕಾರ್ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡ್ತಾಳೆ. ಅಂದರೆ ಅದು ಯಾರಿಗೂ ಕೂಡ ಕೊಲೆ ಅಂತ ಗೊತ್ತಾಗಲ್ಲ, ಆ ವಿಷಯ ನನಗಷ್ಟೇ ಗೊತ್ತಿದೆ. ಆದರೆ ನನ್ನ ಮೊಮ್ಮಗನ ಜೀವನ ನಿನ್ನ ಕೈಯಲ್ಲಿದೆ, ನೀನಿದನ್ನು ಹೇಗಾದರೂ ಮಾಡಿ ಸರಿ ಮಾಡು ಅಂತ ಅವಿ ಅಜ್ಜಿ ಅಶುವನ್ನು ಬೇಡ್ಕೊಳ್ತಾರೆ. ಕಣ್ಣೀರು ಹಾಕಿ, ಇದು ನಿನ್ನ ಕೈಯಲ್ಲ ಮಗಳೇ, ನಿನ್ನ ಕಾಲೆಂದೇ ಅನ್ಕೋ, ದಯವಿಟ್ಟು ನನಗೆ ಸಹಾಯ ಮಾಡು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಲೈಕ್ and comment and share.